ತೋಟವನ್ನು ಮಾರುದೆ ಅಂತ ಪೇಪರ್ನಲ್ಲಿ ಹಾಕಿದೆ. ಅದಕ್ಕಾಗಿ ಇವತ್ತೊಂದು ದೊಡ್ಡ ಪಾರ್ಟಿ ಅದನ್ನು ಖರೀದಿ ಮಾಡ್ತೀನಿ ಅಂತ ಮನೆಗೆ ಬರ್ತಿದ್ದಾರೆ. ಇವತ್ತೊಂದು ದೊಡ್ಡ ಪಾರ್ಟಿನೇ ಇಟ್ಬಿಟ್ರೆ ಆಯ್ತು. ಶಿವಾನಂದಪ್ಪ ಅವರೇ, ಶಿವಾನಂದಪ್ಪ ಅವರೇ, ಅವರು ಇದೀಗ ತಾನೇ ಹೊರಗಡೆ ಹೋಗಿದ್ದಾರೆ. ನೀವು ಯಾರು? ಇಲ್ಲಿಗೆ ಬಂದಿದ್ದೀರಾ? ನಾವೊಬ್ಬರು ನಿಮ್ಮ ಹಿತೈಷಿಗಳಂತ ತಿಳಿರಿ. ಇದೇ ಪಕ್ಕದ ಹಳ್ಳಿಯ ಜಮೀನ್ದಾರ ರಂಗನಾಥ ಅಂತ ಹೆಸರು. ನಿನ್ನೆ ಪೇಪರ್ನಲ್ಲಿ ಶಿವಾನಂದಪ್ಪ ಅವರಿದ್ದರ ಹೆಸರಲ್ಲಿದ್ದ ಆಸ್ತಿ ಮಾರುದಂತ ಓದಿದ್ದೆ. ಅದನ್ನು ವಿಚಾರಿಸಿಕೊಂಡು ಹೋಗೋಣ ಅಂತ ಬಂದೆ. ಓಹೋ, ನೀವಾ ಅವರು? ಬನ್ನಿ, ಕುಳಿತುಕೊಳ್ಳಿ. ಅಂದ್ರೆ ನಿಮ್ಮ ಮದುವೆ ಆಗಿದೆಯೇನು? ಇಲ್ಲ, ಏನದ, ನಾವು ಕೂಡ ಗೋಜಿಗೆ ಹೋಗಿಲ್ಲ. ಪರಮಾತ್ಮ ಹೆಣ್ಣಿನ ಬಲ ಮಾತ್ರ ಧರಿಸಿದ್ಲ. ನೋಡಿ, ಏನೋ ನಮ್ಮ ಮನೆಯ ಪರಿಸ್ಥಿತಿ ಸ್ವಲ್ಪ ಗಂಭೀರ ಆಗಿತ್ತು. ಅದಕ್ಕಾಗಿ ಈ ಹಣ್ಣಿನ ತೋಟವನ್ನು ಮಾರಿಬಿಡೋಣ ಅಂತ ನಮ್ಮ ಮನೆಯವ್ರು ಹೇಳಿದಕ್ಕಾಗಿ ಪೇಪರ್ನಲ್ಲಿ ಅಡ್ವರ್ಟೈಸ್ ಮಾಡಿದ್ದೆ. ಅದು ವಿಷಯ ನಿಮಗೆ ಗೊತ್ತಾಗಿ ಬಂದಿದ್ದೀರಿ, ಹೌದಲ್ವೇ? ಹೌದು ಹೌದು. ಅಂದಾಗೆ ತಮ್ಮ ಹೆಸರು? ನನ್ನ ಹೆಸರು ಶಕುಂತಲಾ ಅಂತ. ಇರಲಿ. ನೋಡಿ, ನೀವು ಮದುವೆ ವಿಚಾರ ಏಕೆ ಮಾಡಬಾರ್ದು? ಯಾಕಂದ್ರೆ ನೋಡೋದಕ್ಕೆ ಇಷ್ಟೊಂದು ಸುಂದರವಾಗಿದ್ರಿ, ಏಕೆ ಆ ವಿಚಾರ ಮಾಡಲಿಲ್ಲ? ಅದು ನನ್ನ ಭಾಗ್ಯದಲ್ಲಿ ಇಲ್ಲ ಶಕುಂತಲಮ್ಮನವರೇ. ನನಗೆ ದೇವರು ಸಾಕಷ್ಟು ಆಸ್ತಿ ಅಂತಸ್ತು ಕರುಣಿಸಿದ್ದಾನೆ. ಹೆಣ್ಣಿನ ಬಲ ಮಾತ್ರ ಕರುಣಿಸಲಿಲ್ಲ. ನಾನು ಕೂಡ ಆ ಗೋಜಿಗೆ ಹೋಗಿಲ್ಲ. ಒಂಟಿಯಾಗಿ ಈ ರೀತಿ ಜೀವನ ಸಾಗಿಸ್ತಾ ಇದ್ರಲ್ಲ, ನಿಮ್ಗೇನು ಅನಿಸುದಿಲ್ವೇನು? ಅದನ್ನೆಲ್ಲ ಮರೆಯೋದಕ್ಕಾಗಿಯೇ ನಾನು ಹಾರ್ಲಿಕ್ಸ್ ಕುಡಿತಾ ಇದ್ದೇನೆ. ಕಣತುಂಬ ನಿದ್ದೆ ಮಾಡ್ತಾ ಇದ್ದೇನೆ. ಓಹೋ, ನೀವು ಹಾರ್ಲಿಕ್ಸ್ ಕುಡಿತೀರಾ? ಮತ್ತೆ ಏನ್ ಬೇಕಾದ್ರೂ ತೆಗೆದುಕೊಂಡು ಬರ್ತೀನಿ, ಕೊಡ್ತೀರಾ? ಅದರ ಸೇವನಾದರೂ ಮಾಡ್ತೀನಿ. ನಾವು ಕುಡಿಲಾರ ಬಾಟ್ಲಿ ಒಂದು ಉಳಿದಿಲ್ಲ. ವಿಸ್ಕಿ, ರಮ್, ಬಿಯರ್, ಬ್ರ್ಯಾಂಡಿ ಎಲ್ಲ ತರದ ಔಷಧವನ್ನ ಸೇವಿಸುತ್ತೇನೆ. ಹಾಗಾದ್ರೆ ಕುಳಿತುಕೊಳ್ಳಿ, ಈಗಲೇ ಆ ಪಾನೀಯನ್ನು ತರ್ತೀನಿ. ಹಾಗಾದ್ರೆ ಅದರಲ್ಲಿ ನಿಮಗೆ ಅನುಭವ ಇದೆಯೇ? ಇದೆ, ನೀವು ಕುಳಿತುಕೊಳ್ಳಿ, ಆಮೇಲೆ ಹೇಳಿವ್ರಂತೆ. ಶಕುಂತಲಾ, ಏ ಶಕುಂತಲಾ, ಶಕುಂತಲಾ, ಶಿವಾನಂದಪ್ಪನೂ ಇಲ್ಲ, ಏ ಅವರಪ್ಪನೂ ಇಲ್ಲ. ನೀನ್ಯಾರು? ಈ ಮನೆಯಲ್ಲಿ ನೀ ಏನ್ ಮಾಡ್ತಾ ಇದೀಯ? ನೀ ಯಾರು? ನಾನೇ. ನೀನ್ಯಾರು? ನಾನು ನಾನೇ. ಇಲ್ಯಾಕೆ ಬಂದಿದ್ದು? ಅಲೆ ಕತ್ತೆ, ನೀ ಇಲ್ಲಿ ಏನ್ ಮಾಡ್ತಾ ಇದೀ ಈ ಮನೆಯಲ್ಲಿ? ನಾನು ಜಮೀನ್ದಾರ ರಂಗನಾಥ ಅಂತ. ಜಮೀನ್ದಾರ್ ರಂಗನಾಥ್. ಇಲ್ಲೇಕೆ ಬಂದೆ? ಇಲ್ಲಿ ಏನ್ ಮಾಡ್ತಾ ಇದ್ದೆ ನೀನು? ಇಲ್ಲಿ ಶಿವಾನಂದ ಅವರ ಅಪ್ಪ ಅವರ ಹೆಸರಲ್ಲಿದ್ದ ಆಸ್ತಿ ಮಾರದ ಅಂತ ಓದಿದೆ. ಓ, ನಿಜ? ಅದು ಖರೀದಿಸಿಕೊಂಡು ಹೋಗಲು ಬಂದಿದ್ದೇನೆ. ನೀನ್ ಇಲ್ಲಿ ಯಾಕೆ ಬಂದಿಯಲ್ಲ? ಹೌದಾ? ಸರಿ ಸರಿ. ಜಗನ್ನಾಥ್, ಬನ್ನಿ ಬನ್ನಿ, ಕುಳಿತುಕೊಳ್ಳಿ. ಇವ್ರು ಯಾರು ಅಂತ ಗೊತ್ತಿಲ್ಲ ತಾನೇ ನಿಮಗೆ? ಇಲ್ಲ, ಗೊತ್ತಿಲ್ಲ. ಅವರು ಯಾರು? ಇವರು ಇದೇ ಪಕ್ಕದ ಹಳ್ಳಿಯವರು. ಅವರು ಕೂಡ ಜಮೀನ್ದಾರರು. ನಮ್ಮ ಜಮೀನನ್ನು ಖರೀದಿ ಮಾಡೋದಕ್ಕೆ ಬಂದಿದ್ದಾರೆ. ಪೇಪರ್ನಲ್ಲಿ ಯಾಡ್ ಹಾಕಿದೀವಲ್ಲ, ಅದಕ್ಕಾಗಿ. ಓಹೋ, ಐ ಸಿ. ನೋಡಿ, ಅವರು ಕೂಡ ಜಮೀನ್ದಾರರು, ನೀವು ಕೂಡ ಜಮೀನ್ದಾರರು. ನೀವಿಬ್ಬರು ಒಂದಾದ್ಮೇಲೆ ಅದೆಷ್ಟು ನಿಮಗೆ ಲಾಭ ಆಗುತ್ತೆ?
Correct. ಯಾಕೆ ನೀವು ಒಂದಾಗಬಾರ್ದು? ಕರೆಕ್ಟ್. ಮೊದಲ ಸ್ನೇಹ ಮಾಡಬೇಕು, ಆಮೇಲೆ ವ್ಯವಹಾರ ಮಾಡಬೇಕು. ಓ ಓಕೆ ಓಕೆ. ಜಗನ್ನಾಥ್ ಹಾ, ಸ್ವಲ್ಪ ಬರ್ತೀರಾ? ನಂಗದು ಅಭ್ಯಾಸ ಇಲ್ಲ. ಅಭ್ಯಾಸ ಮಾಡಿಸ್ತೀನಿ ಬಾನೊಲೆ. ಹಾಗೆ ಇಲ್ಲಿ ನಡೀಪಲ್ಲ. ಜಗನ್ನಾಥ್, ಈ ಬಾಟ್ಲಿ ಒಳಗೆ ಎಷ್ಟು ಮಹತ್ವ ಇದೆ ಗೊತ್ತೇ? ಹೇ ಬೋಕುಳ್ ಮತ್ ಬಿದ್ದೆ ರಂಗನಾಥ್. ಸ್ವರ್ಗ ಸ್ವರ್ಗ ಅದ್ರೊಳಗೆ. ಈ ಬಾಟ್ಲಿ ಕುಡಿದ ನಂತರ ಮನುಷ್ಯ ಏನೇನು ಮಾಡಬಹುದು? ಎಲ್ಲಾನೇ ಮಾಡ್ಬೋದು. ನಾನು ಮಾತ್ರ ನಮ್ಮ ಹಳ್ಳಿಯಲ್ಲಿ ಬಾಟ್ಲಿ ಕುಡಿದು ಎಷ್ಟೋ ಮಂದಿ ಕೊಲೆ ಸುಲಿಗೆಗಳನ್ನು ಮಾಡಿದ್ದೆ. ಹೌದಾ? ನನ್ನ ಹೆಸರು ಕೇಳಿದ್ರೆ ಮೆತ್ತಗಾಗುತ್ತಾರೆ ನಮ್ಮೂರಲ್ಲಿ ಜನ. ನನ್ನ ಹೆಸರು ಕೇಳಿದ್ರೆ ಹೇಳಿ ಎಲ್ಲ ನೀನೆ ಹೇಳು. ಇವರೇನು ಕಮ್ಮಿ ಇದ್ದಾರೆ? ಇವರು ಸುತ್ತಮುತ್ತಲೂ ಅದೆಷ್ಟೋ ಕೊಲೆಗಳು ಮಾಡಿದ್ದಾರೆ. ಅದು ಅಲ್ಲದೆ ಅದು ಅಂತೂ ಲೆಕ್ಕಕ್ಕೆ ಇಲ್ಲ. ಕೇಳಿ ಅವ್ರ ಹೆಸರು ಕೇಳಿನಿ ಯಂತ್ರದಲ್ಲಿ ಇದೆ ಮಾಡ್ತಾರ. ಇರ್ರಿ, ನಾನು ಹಾಗೆ ಕೊಲೆ ಮಾಡಿದ್ದೀನಲ್ಲ, ನಿಮ್ಮ ವ್ಯವಹಾರದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಯಾವ ಕೊಲೆ ಸುಲಿಗೆಗಳನ್ನ ಮಾಡ್ರಿ ಏನು? ಒಂದ ಎರಡ ಸಾಕಷ್ಟು ಕೊಲೆ ಮಾಡಿದ್ದೀನಿ ನಾನು. ನನ್ನ ಹೆಸರು ಕೇಳಿದರೆ ಇದೀ ಹಳ್ಳಿನಲ್ಲಿ ನನ್ನ ಹೆಸರು ಕೇಳಿದರೆ ಗಡಗಡ ಅಂತ ನಡಕ್ತಾರೆ ಜನ. ಕೊಲೆ, ರೇಪು ಎಲ್ಲ ಇನ್ನೂ ಅದಕ್ಕಿಂತ ಹೆಚ್ಚು ನಾವೆಲ್ಲ ಮಾಡಿಬಿಟ್ಟಿನ. ಹಾಗಾದರೆ ನಿಜವಾದ ನಿಮ್ಮ ಜೀವನದಲ್ಲಿ ಕೊಲೆ ಮಾಡಿದ ಒಂದಾದ್ರ ಕತೆ ಹೇಳಿ ಕೇಳ್ತೀನಿ ನಾನು. ಓ, ಇದೇ ಊರಿನಲ್ಲಿ ಒಬ್ಬ ಮುಟ್ಟಾಳ ನನ್ನ ಎದುರು ಹಾಕಿಕೊಂಡಿದ್ದ. ಆ ಶ್ರೀಕಾಂತನನ್ನು ನಾನೇ ಕೊಲೆ ಮಾಡಿದೆ ಚಾಕು ಚೂರಿದಿಂದ. Thumbs up. ಒಂದು ಹೆಜ್ಜೆ ಮುಂದಿಟ್ಟರೆ ಮುಗಿತು ಮಕ್ಕಳ ನಿಮ್ಮ ಕಥೆಯನ್ನು. ಏ, ಇಲ್ಲ. ಏ, ಆ ಕೇಶಿನ ಮುಖ್ಯ ವಿಷಯವನ್ನು ತಿಳಿಯುವುದಕ್ಕಾಗಿಯೇ ನಾನು ವೇಷಧಾರಿಯಾಗಿ ಬಂದಿದ್ದು. ನಮ್ಗೆ ಏನೂ ಗೊತ್ತಿಲ್ಲ, ನಾವ್ ಏನೂ ಮಾಡಿಲ್ಲ. ನೋಡಿ, ನೀವು ಯಾರು? ನಮ್ಮನೇಕೆ ಈ ರೀತಿ ಪಿಸ್ತೂಲ್ದಿಂದ ಎದುರಿಸ್ತಾ ಇದ್ದೀರಿ? ನಮ್ಮ ಕೈಗೆ ಮೇಲೆ ಮಾಡಲು ಹೇಳ್ತಾ ಇದ್ದೀರಿ. ಯಾರು ನೀವು? ಹೇಳಿ. ನಾನು ಯಾರು? ಐ ಎಂ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಜಗದೀಶ್ ಅಂತ ನನ್ನ ಹೆಸರ. ಮಾಡಿದ ಪಾಪ ಸುಳ್ಳೆಂದರೆ ನೀವು ಇಬ್ಬರು ಮಾತನಾಡಿದು ಮೊಬೈಲ್ದಲ್ಲಿ ರೆಕಾರ್ಡ್ ಆಗಿದೆ. ನಡಿ ಪೊಲೀಸ್ ಸ್ಟೇಷನ್ಗೆ ನಡೆ.